ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಕೂಡ ನಾವು ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯದಿಂದ ಹಿಡಿದು 4ನೇ ಅಧ್ಯಾಯದ 17ನೇ ವಾಕ್ಯದವರೆಗೆ ನಾವು ನೋಡಿಕೊಂಡೆವು. ಈಗ ನಾವು 18ನೇ ವಾಕ್ಯದಿಂದ 22ನೇ ವಾಕ್ಯದವರೆಗೆ ನೋಡಿಕೊಂಡು ಯೇಸು ಸ್ವಾಮಿ ಪ್ರಥಮ ಶಿಷ್ಯರನ್ನು ಆಯ್ಕೆ ಮಾಡಿಕೊಂಡದ್ದು ಇದು ನಮ್ಮ ಜೀವಿತಕ್ಕೆ ಯಾವ ಥರ ಮಾದರಿಯಾಗಿರ್ತದೆ. ನಾನು ನಿಮಗೆ ಎಷ್ಟೋ ಸಲ ಹೇಳಿದ್ದೀನಿ, ಇವತ್ತು ಕೂಡ ನಾನು ಹೇಳ್ತಾ ಇದ್ದೀನಿ. ಯೇಸು ಸ್ವಾಮಿ ಈ ಲೋಕದಲ್ಲಿ ಮಾಡಿರ್ತಕ್ಕಂಥ ಪ್ರತಿಯೊಂದು ಕಾರ್ಯಗಳು ಕೂಡ ನಮಗೆ ಮಾದರಿಯನ್ನು ತೋರಿಸುವುದಕ್ಕೆ. ಯೇಸು ಸ್ವಾಮಿಗೆ ಶಿಷ್ಯಂದ್ರೆ ಏನು ಬೇಕಾಗಿಲ್ಲ, ಅವರೊಬ್ಬರೇ ಕಾರ್ಯ ಸಾಧಿಸಬಹುದಿತ್ತು. ಏಕೆಂದರೆ ಅವರು ದೇವಕುಮಾರನು ಹೌದು, ಮನುಷ್ಯ ಕುಮಾರನು ಹೌದು. ಆದರೆ ಶಿಷ್ಯಂದ್ರನ್ನ ಮಾಡಿ ತೋರಿಸಿದ್ರೆ, ಯಾಕೆಂದರೆ ಪ್ರತಿಯೊಬ್ಬ ಸಭಾಪಾಲಕನು ಕೂಡ ಈ ರೀತಿಯಾಗಿ ಸೇವೆ ದೊಡ್ಡದಾಗ್ತಾ ಬಂದಾಗಿ ಶಿಷ್ಯಂದ್ರನ್ನ ರೆಡಿ ಮಾಡಿ ಶಿಷ್ಯಂದ್ರಿಗೆ ತನ್ನ ಸಭೆಯನ್ನು ವಹಿಸಿಕೊಡಬೇಕು ಅಂತ ತೋರಿಸಿಕೊಡೋದಕ್ಕೋಸ್ಕರನೇ ಅವರು ಪ್ರಥಮ ಶಿಷ್ಯಂದ್ರನ್ನ ಆಯ್ಕೆ ಮಾಡೋದು ಅಂತ ಹೇಳೋದನ್ನು ನಾವಿಲ್ಲಿ ಸ್ಪಷ್ಟವಾಗಿ ತಿಳಿಬಹುದಾಗಿದೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ಈ ಪ್ರಥಮ ಶಿಷ್ಯತ್ವದ ಬಗ್ಗೆ ನಾವು ತಿಳಿದುಕೊಳ್ಳೋದೇ ಆದರೆ ನಾವು ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 18ರಿಂದ 22ರವರೆಗೆ ನಾವು ನೋಡಿಕೊಳ್ಳೋ ಪ್ರಿಯರೇ. ಈಗಿರುವಲ್ಲಿ ಯೇಸು ಗಲಿಲಾಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರು ಇಬ್ಬರು ಬಲೆ ಬೀಸುವುದನ್ನು ಕಂಡನು. ಅವರು ಪೇತ್ರ ನೆನೆಸಿಕೊಳ್ಳೋ ಸೀಮೋನ ಮತ್ತು ಅವನ ತಮ್ಮನಾದ ಆಂದ್ರೆಯ. ಅವರು ಬೆಸ್ತರು, ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು. ಅವರು ಆತನಿಗೆ, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಯೇಸು ಅಲ್ಲಿಂದ ಮುಂದೆ ಹೋಗಿ ಇನ್ನಿಬ್ಬರು ಅಣ್ಣ ತಮ್ಮಂದಿರನ್ನು, ಅಂದರೆ ಜೆಬೆದಾಯನ ಮಗನಾದ ಯಾಕೋಬನನ್ನು ಅವನ ತಮ್ಮನಾದ ಯೋಹಾನನನ್ನು ಕಂಡನು. ಇವರು ತನ್ನ ತಂದೆಯಾದ ಜೆಬೆದಾಯನ ಕೂಡ ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸೇರಿ ಮಾಡುತ್ತಿದ್ದರು. ಆತನು ಇವರನ್ನು ಕರೆದನು. ಕೂಡಲೇ ಅವರು ದೋಣಿಯನ್ನು ತಮ್ಮ ತಂದೆಯನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು ಎಂಬುದು ಇದು ದೇವರ ವಾಕ್ಯವಾಗಿದೆ ಪ್ರಿಯರೇ. ಇದರಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂತಹ ಉತ್ತಮವಾದಂಥ ಅಂಶ ಏನು ಗೊತ್ತಾ ಪ್ರಿಯರೇ? ಯೇಸು ಸ್ವಾಮಿ ತನ್ನ ತಂದೆಯಾದ ದೇವರ ಸೇವಾ ಕಾರ್ಯವನ್ನು ಮಾಡೋದಕ್ಕೋಸ್ಕರ, ತಂದೆಯಾದ ದೇವರು ಯಾರು, ಪರಲೋಕ ರಾಜ್ಯ ಏನು, ಪರಲೋಕ ರಾಜ್ಯಕ್ಕೆ ಹೋಗಬೇಕಾದ್ರೆ ಏನು ಮಾಡಬೇಕು, ಈ ಥರದ ಸೇವೆಯನ್ನು ಯೇಸು ಸ್ವಾಮಿ ಪರಲೋಕದಿಂದ ಮನುಷ್ಯ ಕುಮಾರನಾಗಿ ಬಂದು ಈ ಲೋಕದಲ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಅವರು ಮಾತ್ರ ಆ ಸೇವೆಯನ್ನು ಮಾಡಿ ಪರಲೋಕ ರಾಜ್ಯದ ಬಗ್ಗೆ ಅವರು ತಿಳಿಸಿಕೊಟ್ಟು ಹೋಗಿದ್ದಲ್ಲದೇ ಅವರ ಥರನೇ ಇರತಕ್ಕಂಥ ಶಿಷ್ಯಂದರು ಬೆಳಿಬೇಕು ಅಂತ ಅವರು ತಂದೆಯಾದ ದೇವರ ಚಿತ್ತನೂ ಕೂಡ ಇದಾಗಿತ್ತು. ಅದಕ್ಕೇ ಅವರು ಆರೋಹಣ ಆಗೋ ಸಮಯದಲ್ಲೂ ಕೂಡ ಹೇಳಿದ್ರು, ಹೋಗಿರಿ, ಭೂಲೋಕದ ಕಟ್ಟ ಕಡೆಯವರಿಗೆ ಸುವಾರ್ತೆ ಸಾರಿರಿ, ತಂದೆ ಮಗ ಪವಿತ್ರಾತ್ಮ ಸರಿ ದೀಕ್ಷಾಸ್ನಾನ ಮಾಡಿರಿ, ಆಗ ಎಲ್ಲರನ್ನ ಶಿಷ್ಯರನ್ನಾಗಿ ಮಾಡಿ ಪುನಃ ಉಪದೇಶನೂ ಕೂಡ ಮಾಡಿ ಅಂತ ಕೂಡ ಆ ದೇವರ ವಾಕ್ಯದಲ್ಲಿ ಬರೆದಿದಲ್ವ. ಹಾಗಾದರೆ ಶಿಷ್ಯತ್ವಕ್ಕೆ ಬಹಳ ಬೆಲೆ ಕೊಡಬೇಕು. ಹೋಗಿರಿ, ಭೂಲೋಕದ ಕಟ್ಟ ಕಡೆಯ ಸುವಾರ್ತೆ ಸಾರಿರಿ, ಅವ್ರನ್ನ ಶಿಷ್ಯರನ್ನಾಗಿ ಮಾಡಿ, ತಂದೆ ಮಗ ಪವಿತ್ರಾತ್ಮ ದೀಕ್ಷಾಸ್ನಾನ ಮಾಡಿಸಿ ಅಂತ ಅವರು ಹೋಗುವಾಗಲೂ ಕೂಡ ಹೇಳಿದ್ರು. ಅವರು ಸೇವೆ ಪ್ರಾರಂಭ ಮಾಡುವಾಗಲೂ ಕೂಡ ಸ್ಟಾರ್ಟಿಂಗಲ್ಲಿ ಶಿಷ್ಯತ್ವಕ್ಕೆ ಬೆಲೆ ಕೊಟ್ಟರು ಅಂತ ಹೇಳೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಪ್ರಿಯರೇ. ಹಾಗಾದರೆ ಅವ್ರ ಥರನೇ ಇರತಕ್ಕಂಥ ವ್ಯಕ್ತಿಗಳೇ ಶಿಷ್ಯರಾಗಬೇಕು ಅಂತ ಅವರು ಆಸೆ ಪಡ್ತಾರೆ. ಅದಕ್ಕೆ ಯೋಹಾನನ ಪತ್ರಿಕೆಯಲ್ಲಿ ಸಂಪೂರ್ಣ ವಿವರಣೆ ಇದೆ ಪ್ರಿಯರೇ. ಅಲ್ಲಿ ಶಿಷ್ಯತ್ವದ ಬಗ್ಗೆ ಭಾಳ ಚೆನ್ನಾಗಿ, ಸುಂದರವಾಗಿ, ಮುದ್ದಾಗಿ ತೋರಿಸಿದ್ದಾರೆ ಪ್ರಿಯರೇ. ಅಲ್ಲಲ್ಲಿಯ ಇರಲಿ. ಈಗ ಶಿಷ್ಯರು ಯಾವ ಥರ ಅಂದರೆ, ಪ್ರತಿಯೊಂದು ಸಭಾಪಾಲಕರು ಕೂಡ ಹಾಗೇನೆ ಸಭೆ ಬೆಳೀತಾ ಬಂದಾಗ ಶಿಷ್ಯರನ್ನಾಗಿ ಮಾಡಬೇಕು. ಇವತ್ತು ಏನಾಗ್ತಾ ಇದೆ ಅಂತಂದರೆ ಪ್ರಿಯರೇ, ಸಭೆಗಳಲ್ಲಿ ಏನಾಗ್ತಿರ್ತಾರೆ, ಸಭಾಪಾಲಕರು ಹೆಂಡ್ತಿನೇ ಆರಾಧನೆ ಮಾಡೋದು, ಸಭಾಪಾಲಕರ ಮಕ್ಕಳೇ ಗಿಟಾರ್ ನುಡಿಸೋದು, ಸಭಾಪಾಲಕರ ಕುಟುಂಬದವ್ರದ್ದೇ ಒಂಥರ ಇದು ಯಾವ ಥರ ಅಲ್ಲಿನ ಒಳಗಿನ ಎಲ್ಲ ವ್ಯವಹಾರಗಳು, ಬಾಕಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾತ್ರ ಲೇಬರ್ಗಳ ರೀತಿಯಲ್ಲಿ ಇಟ್ಕೊಂಡು ಸೇವಕರನ್ನ ಉಪಯೋಗಿಸ್ಕೊಳ್ತಿದ್ದಾರೆ. ಅಂತಾರೆ ಯಾವ ಥರ ಅಂದರೆ ಗುಲಾಮರ ರೀತಿಯಲ್ಲಿ ಇಟ್ಕೊಂಡು ಕೂಡ ಸೇವೆ ಮಾಡಿಸ್ತಾ ಇರ್ತಾರೆ. ಇಷ್ಟು ಹಳ್ಳಿ ಮಾಡಬೇಕು, ಈ ಥರ ಮಾಡಬೇಕು, ಆ ಥರ ಮಾಡಬೇಕು ನಿಜ. ಸಭಾಪಾಲಕರಿಗೆ ನಾವು ಅಧೀನ ಆಗಬೇಕು ನಿಜ, ಸಭಾಪಾಲಕರಿಗೆ ನಾವು ಗೌರವ ಕೊಡಬೇಕು ನಿಜ. ಆದರೆ ಪ್ರಿಯರೇ, ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಸೇವಕರುಗಳನ್ನು ನೀವು ಗುಲಾಮರ ಥರ ಬಳಸಿದೇ ಅವರಿಗೆ ಸ್ವತಂತ್ರವಾಗಿ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ.
ಯಾಕೆಂದರೆ ಲೂಕ 10ನೇ ಅಧ್ಯಾಯದಲ್ಲೂ ಕೂಡ ಯೇಸು ಸ್ವಾಮಿ 70 ಮಂದಿ ಶಿಷ್ಯಂದರನ್ನು ಕಳಿಸಿದ್ರು. ಅವರು ಹೋಗಿ ಅಲ್ಲಿ ದೆವ್ವ ಬಿಡಿಸಿದ ಮೇಲೆ ಅವ್ರು ಏನು ಹೇಳಿದ್ರು, ಸ್ವಾಮಿ ನಿನ್ನ ಹೆಸರಿನಲ್ಲಿ ದೆವ್ವಗಳು ಕೂಡ ಅಧೀನ ಆಗ್ತದೆ ಸಂತೋಷಪಟ್ಟು ಹೇಳಿದ್ರಲ್ವ. ಹಾಗೆಯೇ ಇವತ್ತು ಸಭಾಪಾಲಕರು ತಮ್ಮ ಇಡ್ಕಟ್ಟಲ್ಲಿ ಇಟ್ಕೊಂಡು ಇಂಥ ಹಳ್ಳಿಗೆ ಹೋಗಿ ಅಂಥ ಹಳ್ಳಿಗೆ ಹೋಗಿ ಅಂತ ಹೇಳೋದಕ್ಕಿಂತ ಪವಿತ್ರಾತ್ಮ ಶಿಷ್ಯಂದರಿಗೆ ಯಾವ ಹಳ್ಳಿನ ಪ್ರೇರೇಪಿಸ್ತಾರೋ ಆ ಹಳ್ಳಿಗೆ ಹೋಗಲಿಕ್ಕೆ ಸ್ವಾತಂತ್ರ್ಯ ಕೊಡಿ. ಹೋಗಿರಿ, ಭೂಲೋಕದ ಕಡೆಯವರ ಸುವಾರ್ತೆ ಸಾರಿತಂದಾಗ ನಿಮಗೆ ಅಂತ ನಿಗದಿಪಡಿಸಿದಂಥ ಹಳ್ಳಿ ಅಲ್ಲ, ಎಲ್ಲಿಗೆ ಹೋಗ್ಲಿಕ್ಕೆ ಮನಸ್ಸು ಬರ್ತದೆ ಅಲ್ಲಿಗೆ ಹೋಗ್ಲಿಕ್ಕೆ ನಾವು ಸ್ವಾತಂತ್ರ್ಯ ಕೊಡಬೇಕು ಅಂತ ಹೇಳೋದು ನಾವು ಇದರಲ್ಲಿ ಚೆನ್ನಾಗಿ ತಿಳ್ಕೊಬೇಕಾಗಿದೆ ಪ್ರಿಯರೇ. ಇರಲಿ ಪ್ರಿಯರೇ, ಈಗ ನಾವು ಯೇಸು ಸ್ವಾಮಿ ಪ್ರಥಮ ಶಿಷ್ಯಂದ್ರನ್ನು ಆಯ್ಕೆ ಮಾಡಿಕೊಂಡದ್ರ ಬಗ್ಗೆ ನಾವು ತಿಳಿಯೋ ಪ್ರಿಯರೇ. ಇಲ್ಲಿ ನೋಡಿ, ಯೇಸು ಸ್ವಾಮಿ ಪ್ರಥಮ ಶಿಷ್ಯನ ಆಯ್ಕೆ ಮಾಡಿಕೊಂಡದ್ರ ಬಗ್ಗೆ ತಿಳಿಯುವಾಗ ಯೇಸು ಸ್ವಾಮಿಗೆ ಸೇವೆಗೆ ಅಂತ ಬರುವಾಗ ಅಲ್ಲಿ ಓದಿರೋರನ್ನ, ಶ್ರೀಮಂತರನ್ನ, ಸೌಂದರ್ಯವುಳ್ಳವ್ರನ್ನ, ಹೆಸರುವಾಸಿ ಆಗಿರುವಂಥ ವ್ಯಕ್ತಿಗಳನ್ನು ಸೇವೆಗೆ ಆಯ್ಕೆ ಮಾಡಿಕೊಳ್ಳಲಿಲ್ಲ ಪ್ರಿಯರೇ. ಯಾಕೆಂದರೆ ದೇವರಿಗೆ ಇದೆಲ್ಲ ಬೇಕಾಗಿಲ್ಲ. ದೇವರಿಗೆ ಬೇಕಾಗಿರೋದು ದೀನ ಮನಸ್ಸುಳ್ಳಂತಹ ವ್ಯಕ್ತಿಗಳು, ತಗ್ಗಿದ ಭಾವನೆಯಿಂದ ಬರುವಂಥ ವ್ಯಕ್ತಿಗಳು, ವಹಿಸಿಕೊಟ್ಟಂತಹ ದೇವರ ಸೇವೆಯನ್ನು ಚಾಚು ತಪ್ಪದೆ ಮಾಡತಕ್ಕಂಥ ನಿಷ್ಠೆಯಿಂದ ಮಾಡೋ ಸೇವಕರನ್ನೇ ದೇವರು ಹುಡುಕ್ತಾ ಇದ್ದಾರೆ ಪ್ರಿಯರೇ. 18ನೇ ವಾಕ್ಯದಲ್ಲಿ ಬರೆದಾಗೆ ಪೇತ್ರ ಮತ್ತು ಆಂದ್ರೆಯ ಇವರಿಬ್ಬರು ಅಣ್ಣ ತಮ್ಮಂದರು, ಇವರಿಬ್ಬರು ಸಮುದ್ರದಲ್ಲಿ ಬಲೆ ಬೀಸುತ್ತಾ ಇದ್ದರು. ಅಂದರೆ ಇವರು ಬಲೆ ಬೀಸ್ತಿದ್ದಂತಾರೆ ಸಾಮಾನ್ಯ ವ್ಯಕ್ತಿಗಳು, ಸಾಮಾನ್ಯವಾದ ಬೆಸ್ತರು, ಜನಗಳಿಂದ ಗಣನೆಗೆ ಬಾರದಂಥ ವ್ಯಕ್ತಿಗಳು. ಇವರು ಸಮುದ್ರದಲ್ಲಿರುವಂಥ ಈ ಬೆಸ್ತರನ್ನು ಆಯ್ಕೆ ಮಾಡಲಿಕ್ಕೆ ಕಾರಣ ಏನು ಗೊತ್ತಾ ಪ್ರಿಯರೇ? ಅದು ನಾನು ಇನ್ನೂ ಸ್ವಲ್ಪ ಕೆಳಗಡೆ ಬಂದಾಗ ವಿವರಿಸ್ತೀನಿ. ಒಂದು ಕಡೆಯಲ್ಲಿ ನೋಡಿ ಪ್ರಿಯರೇ, ಇವತ್ತು ಹಳ್ಳಿಗಳಲ್ಲಿ ಎಷ್ಟೋ ಜನ ಬೆಸ್ತರಿರ್ತಾರೆ, ಸಾಮಾನ್ಯವಾದ ಚಿಕ್ಕ ಹೊಳೆಯಲ್ಲೇ ಮೀನು ಹಿಡಲಿಕ್ಕೆ ಒದ್ದಾಡ್ತಾರೆ ಪ್ರಿಯರೇ. ಆ ಎರೆಹುಳ ಕಟ್ಟೋದಂತೆ, ಬಲೆ ಹಾಸೋದಂತೆ, ಎಳ್ದಾಡೋದಂತೆ, ಏನೋ ಸಿಕ್ಕಾಕೊಂಡಾಗ ಮೀನು ಸಿಕ್ಬಿಡ್ತು ಅಂತ ಎಳ್ದಾಡೋದು, ಈ ಥರದಲ್ಲಿ ಒಂದು ಚಿಕ್ಕ ಹೊಳೆಯಲ್ಲೇ ಮೀನು ಹಿಡಲಿಕ್ಕೆ ಅಷ್ಟು ಕಷ್ಟ ಇದೆ ಪ್ರಿಯರೇ. ತುಂಬ ಶ್ರಮ ಪಡಬೇಕಾಗ್ತದೆ. ಇದಕ್ಕಿಂತಲೂ ಡಬ್ಬಲ್ ತ್ರಿಬ್ಬಲ್ ಕಷ್ಟ ಎಲ್ಲಿ ಬರ್ತದೆ ಗೊತ್ತಾ ಪ್ರಿಯರೇ? ಸಮುದ್ರದಲ್ಲಿ ಮೀನು ಹಿಡಿಯೋರಿಗೆ ಬರ್ತದೆ ಪ್ರಿಯರೇ. ಮೊದಲನೇದಾಗಿ ಅವರು ಶ್ರಮ ಪಟ್ಟರೆ ಮಾತ್ರ ಅವರಿಗೆ ಮೀನು ಸಿಗ್ತದೆ ಹೊರತು ಶ್ರಮ ಪಡದಿದ್ದರೆ ಮೀನು ಸಿಗೋದಿಲ್ಲ. ಸಮುದ್ರದಲ್ಲಿ ಯಾವಾಗ ಬಿರುಗಾಳಿಗಳು, ತೂಫಾನು, ಚಂಡಮಾರುತಗಳು ಎದ್ದೇಳ್ತದೆ ಗೊತ್ತಿಲ್ಲ. ಅಲೆಗಳ ಮಧ್ಯದಲ್ಲಿ ಹೋರಾಟ ಮಾಡಿಕೊಂಡು ಅವ್ರು ಏನು ಮಾಡಬೇಕು, ತನ್ನ ಪ್ರಾಣವನ್ನು ಲೆಕ್ಕಿಸದೆ ಜೀವಿತವನ್ನು ಮಾಡಲಿಕ್ಕೋಸ್ಕರ ಮೀನು ಹಿಡಿಲೇಬೇಕಾಗಿದೆ ಪ್ರಿಯರೇ. ಆಗ ಈ ಮೀನು ಹಿಡಿಯಲಿಕ್ಕೆ ಹೋಗುವಂಥ ವ್ಯಕ್ತಿಗಳು ಸಾಮಾನ್ಯವಾಗಿ ಶ್ರಮಜೀವಿಗಳು. ಆಗ ಇದೇ ಮೀನು ಹಿಡಿಯುವಂಥ ಬೆಸ್ತರನ್ನು ಆತ್ಮ ಹಿಡಿಯುವಂಥ ಬೆಸ್ತರನ್ನಾಗಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಯೇಸು ಸ್ವಾಮಿ ಏನು ಮಾಡಿದ್ರು, ಪ್ರಥಮ ಶಿಷ್ಯರಾಗಿ ಬೆಸ್ತರನ್ನು ಆಯ್ಕೆ ಮಾಡಿಕೊಂಡ್ರು ಪ್ರಿಯರೇ. ಈ ಬೆಸ್ತರದ ಇನ್ನೊಂದು ಕೆಲಸ ಏನು ಗೊತ್ತಾ ಪ್ರಿಯರೇ? ಇವರು ಬೆಳಿಗ್ಗೆನೇ ಎದ್ದು, ಮುಂಜಾನೆ ಎದ್ದು 6 ಗಂಟೆ ಟೈಮಲ್ಲಿ ಅಲ್ಲ, ಅಥವಾ ಮೊಸ್ಕು ಇದ್ದಾಗ, ಇಲ್ಲ ರಾತ್ರಿ 6ರಿಂದ 12 ಗಂಟೆವರೆಗೂ ಆ ಮೀನು ಹಿಡಿತಾರೆ. ಯಾಕೆಂದರೆ ರಾತ್ರಿ ಸಮಯದಲ್ಲಿ ಮತ್ತು ಮೊಬ್ಬಿರೋ ಸಮಯದಲ್ಲಿ ಮೀನು ಹಿಡಿಬೇಕು ಅಂತೇಳಿ. ಇವತ್ತು ಕೆಲವೊಂದು ಸಭಾಪಾಲಕರ ಮನೆಗೆ ಹೋದ್ರೇ ಅವ್ರು ರಾತ್ರಿ ಬೆಳಿಗ್ಗೆ ಎದ್ದೇಳೋದೇ 8 ಗಂಟೆ. ಕೆಲವೊಂದು ಸೇವಕರ ಮನೆಗೆ ನಾವು ಸೇವೆಗೆ ಅಂತ ಹೋಗಿರ್ತೀವಿ, ಸೇವಕರು ನಾವು ಕಷ್ಟಪಟ್ಟು ಅವ್ರ ಮನೆಗೆ ಹೋದಾಗ 8 ಗಂಟೆ ಆದರೂ ಅವ್ರ ಮನೇಲಿ ಎದ್ದಿರೋದಿಲ್ಲ ಪ್ರಿಯರೇ. ಎಷ್ಟೊಂದು ಬೇಜಾರ ನೋಡಿ. ಇವತ್ತು ಈ ಬೆಸ್ತರು ಏನು ಮಾಡಿದ್ರೆ, ಆ ಮುಂಜಾನೆ ಮೊಬ್ಬಿರೋ ಸಮಯದಲ್ಲಿ ಹೋದರೆ ಮಾತ್ರ ಅವರಿಗೆ ಮೀನು ಸಿಗುವಂಥದ್ದು. ರಾತ್ರಿ ಕೂಡ ಅವ್ರು ಹಿಡಿದಾಗ ಮೀನು ಸಿಗ್ತದೆ, ಬೆಳಿಗ್ಗೆ ಟೈಮಲ್ಲಿ ಅಷ್ಟು ಮೀನುಗಳು ಸಿಗೋದಿಲ್ಲ ಪ್ರಿಯರೇ. ಇದಕ್ಕೆ ಸಾಕ್ಷಿ ಏನು ಗೊತ್ತಾ? ಲೂಕ 5ನೇ ಅಧ್ಯಾಯ 4ರಿಂದ 8ನೇ ವಾಕ್ಯ. ಲೂಕ 5ನೇ ಅಧ್ಯಾಯ 4ರಿಂದ 8ನೇ ವಾಕ್ಯವನ್ನು ನಾವು ಗಮನಿಸ್ತಾ ಇದ್ರೆ ಪ್ರಿಯರೇ, ಅದರಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನೀನು ಆಳವಾದ ಸ್ಥಳಕ್ಕೆ ಹೋಗಿ ನೀನು ಆ ಬಲೆ ಹಾಕು, ಮೀನು ಸಿಗ್ತದಾಗ ಅವ್ರು ಪೇತ್ರ ಹೇಳ್ತಾನೆ, ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ನಮಗೇನು ಸಿಗಲಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಿಯರೇ. ಲೂಕ 5ನೇ ಅಧ್ಯಾಯ 4ರಿಂದ 8 ಓದಲಿಕ್ಕೆ ಸಮಯ ಇಲ್ಲ. ಯಾಕೆಂದರೆ ಉದ್ದಕ್ಕೆ ವಾಕ್ಯ ಕೊಟ್ಟರೆ ಯಾರು ನೋಡೋದಿಲ್ಲ, ಆ ಕಾರಣಕ್ಕೋಸ್ಕರ ಚುಟುಕಾಗಿ ಕೊಡ್ತಾ ಹೋಗ್ತಾ ಇದ್ದೀನಿ. ಅಲ್ಲಿ ಪೇತ್ರ ಹೇಳ್ತಾನೆ, ನೀವು ಬೇಕಾಗಿದ್ದರೆ ದಯವಿಟ್ಟು ಏನು ಮಾಡಿದ್ದಾರೆ, ಲೂಕ 5ನೇ ಅಧ್ಯಾಯ 4ರಿಂದ 8ರವರೆಗೆ ದಯವಿಟ್ಟು ನೀವು ಓದ್ಕೋಬೋದು ಪ್ರಿಯರೇ. ಪ್ರೈಸ್ ಲಾರ್ಡ್. ಹಾಗಾದರೆ ಪ್ರಿಯರೇ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ಕೃಪೆ ನಮ್ಮ ನಿಮ್ಮ ಮೇಲೆ ಇಳಿದು ಬರಲಿ. ಅವರು ಆ ಪೇತ್ರನಿಗೆ ಹೇಳ್ತಾರೆ, ನೀನು ಅಲ್ಲಿ ಹೋಗಿ ಬಲೆ ಹಾಕು ಅಂತ ಹೇಳಿದಾಗ, ಸ್ವಾಮಿ ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ಏನು ಸಿಗಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ನಂಬಿಕೆಯಿಂದ ನಾನು ಆಗ್ತೀನಿ ಅಂತೇಳಿ ಯೇಸು ಸ್ವಾಮಿ ಮಾತ್ರ ನಂಬಿಕೆಯಿಂದ ಆಗ್ತಾರೆ ನೋಡಿ. ಅದರಿಂದನೇ ಅವರಿಗೆ ವಿಧೇಯತೆ ಇದೆ, ಗೌರವ ಇದೆ. ಯೇಸು ಮಾತಿನ ಮೇಲೆ ನಂಬಿಕೆ ಇದೆ ಪ್ರಿಯರೇ. ನಂಬಿಕೆಯಿಂದ ಅವರು ಬಲೆ ಹಾಕಿದಾಗ ರಾಶಿ ಮೀನುಗಳು ಸಿಕ್ತು ಅಂತ ಹೇಳೋದನ್ನು ನಾವಿಲ್ಲಿ ಓದ್ಕೋಬಹುದಾದಂಥ ಅಂಶಗಳಾಗಿದೆ ಪ್ರಿಯರೇ.
ಹಾಗಾದರೆ ಅವ್ರು ಏನು ಮಾಡಿದ್ರು, ಸ್ವಪ್ರಯತ್ನ ಪಟ್ಟರು, ಸೋತು ಹೋದರು. ಆದರೆ ದೇವರ ಒಂದು ಮಾತಿಗೆ ಕೇಳಿದಾಗ ರಾಶಿ ಮೀನುಗಳು ಎಳೆದ್ರು ಅಂತ ಹೇಳೋದು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ. ಹಾಗೆಯೇ ದೇವರ ಚಿತ್ತವಿಲ್ಲದೇ ನಾವು ಸೇವೆ ಮಾಡಿದ್ರೆ ಒಂದು ಆತ್ಮನೂ ಸಿಗೋದಿಲ್ಲ. ದೇವರ ಚಿತ್ತ ಪ್ರಕಾರ ನಾವು ಸೇವೆ ಮಾಡಿದ್ರೆ ರಾಶಿ ಆತ್ಮಗಳನ್ನು ಸಂಪಾದನೆ ಮಾಡ್ಬೋದು ಅಂತೇಳಿ ಇದರ ಒಂದು ಗೂಢಾರ್ಥ ಆಗಿದೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಈ ಮೀನುಗಾರಿಕೆ ನೋಡಲಿಕ್ಕೆ ಚೆನ್ನಾಗಿ ಕಾಣ್ತದೆ, ದೂರದಿಂದ ನೋಡೋಕೆ ಎಷ್ಟು ಚೆನ್ನಾಗಿ ಸಮುದ್ರ ಮಧ್ಯದಲ್ಲಿ ಮೀನು ಹಿಡಿತಾರೆ ಅಂತೇಳಿ. ಆದರೆ ಅವರ ಪ್ರಯಾಸ ಅದು ಅವರಿಗೆ ಗೊತ್ತು ಪ್ರಿಯರೇ. ಇದ್ರ ಬಗ್ಗೆ ಜಾಸ್ತಿ ವಿವರಿಸೋಕ್ಕಾಗೋದಿಲ್ಲ, ಯಾಕೆಂದರೆ ಸಮಯಾವಕಾಶ ಇಲ್ಲ. ಬೆಸ್ತರ ಬಗ್ಗೆ ವಿವರಿಸಲಿಕ್ಕೆ ನಾನು ಯಾಕೆ ವಿವರಿಸ್ತೇನೆ ಅಂದರೆ, ಬೆಸ್ತರು ಶ್ರಮಜೀವಿಗಳು, ತಮ್ಮ ಪ್ರಾಣವನ್ನೇ ಪಣ ಒಡ್ಡಿ ಅವರು ಸಂಪಾದನೆ ಮಾಡ್ತಾರೆ. ಈ ಒಂದು ಕಾರಣಕ್ಕೋಸ್ಕರ ಅವರು ಏನು ಮಾಡ್ತಿದ್ದಾರೆ, ಈ ಬೆಸ್ತರನ್ನು ಆಯ್ಕೆ ಮಾಡಿದ್ದಾರೆ ಅಂತ ನಾನು ನಂಬ್ತೀನಿ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಈಗ 19ನೇ ವಾಕ್ಯದಲ್ಲಿ ಏನು ಬರೆದಿದೆ ನೋಡಿ, ನನ್ನ ಹಿಂದೆ ಬನ್ನಿರಿ, ನಿಮ್ಮನ್ನು ಮನುಷ್ಯರನ್ನು ಹಿಡಿಯೋ ಬೆಸ್ತರನ್ನಾಗಿ ಮಾಡುವೆನು. ಇಷ್ಟಲ್ಲ, ಇವತ್ತು ಯೇಸು ಸ್ವಾಮಿ ಹತ್ರ ಬರಬೇಕಿದ್ರು ಕೂಡ ಅಲ್ಲಿ ಅವರು ಕೂಡ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಸೇವೆ ಮಾಡಲಿಕ್ಕೆ ಸಿದ್ಧ ಇರೋಂಥವ್ರಿಗೆ ದೇವರ ಸೇವೆಯನ್ನು ಕೊಡೋದು. ಇವತ್ತೇನಾಗಿದೆ, ಬೂಟಾಟಿಕೆ ಸೇವಕರುಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಸ್ವಲ್ಪ ಸಂದರ್ಭ ತೊಂದರೆ ಬಂದ್ಬಿಟ್ಟು ಸಾಕು, ಆ ಜಾಗನೇ ಖಾಲಿ ಮಾಡಿಬಿಟ್ಟು ದೇವರು ಮಾತಾಡ್ತು, ಅದಕ್ಕೆ ನನಗೆ ತಮಿಳುನಾಡಲ್ಲಿ ಸೇವೆ ಇದೆ, ಕೇರಳದಲ್ಲಿ ಸೇವೆ ಇದೆ ಅಂತ ಹೋಗ್ಬಿಡ್ತಾರೆ. ಯಾವ ಊರಲ್ಲಿ ಸ್ವಲ್ಪ ಗಲಾಟೆ ಆಗ್ಬಿಡ್ಲಿ, ಅದು ದೇವರು ಮಾತಾಡಿಲ್ಲ ಅಂತ ಹೇಳ್ಬಿಡ್ತಾರೆ. ಇಲ್ಲ 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 ಈ ಒಂದು ಯೋನ ನಿನವೆಗೆ ಹೋಗುತ್ತಲ್ದಾಗ ಅಲ್ಲಿರೋ ಜನಗಳಿಗೆ ಭಯಪಟ್ಟನೋ ಏನೋ, ಅವನೇನು ಮಾಡ್ತಾರೆ, ಆ ಜಾಗನ ಬಿಟ್ಟು ಏನು ಮಾಡ್ದ, ತಾರ್ಸಿಸಿಗೆ ಹೋದ. ಕೊನೆಗೆ ದೇವರು ಬಿಡ್ದೇ ವಾಪಸ್ ಅಲ್ಲಿಗೆ ಕಳಿಸಿದ್ರಲ್ವ, ಅದೇ ನಿನವೇ ಕಳಿಸಿದ್ರಲ್ಲ. ಹಂಗೇ ಇವತ್ತು ಏನಾಗ್ತಿದೆ ಗೊತ್ತಾ, ಇಲ್ಲಿ ಬಂದು ಸೇವೆ ಮಾಡ್ತಿರ್ತಾರೆ, ಸ್ವಲ್ಪ ಗಲಾಟೆ ಆಗ್ಬಿಟ್ಟು ಸಾಕು, ಸ್ವಲ್ಪ ಕಿರಿಕಿರಿ ಆಗ್ಬಿಟ್ರೆ ಸಾಕು, ತಕ್ಷಣ ದೇವರ ಚಿತ್ತ ಇಲ್ಲಿ ಇಲ್ಲ, ಅದಕ್ಕೋಸ್ಕರ ನಾನು ಬೇರೆ ಕಡೆಗೆ ಹೋಗ್ತೀನಿ, ದೇವರು ಅಲ್ಲಿಗೆ ಕರೆದಿದ್ದಾರೆ ಅಂತ ಸುಳ್ಳು ಹೇಳ್ಬಿಟ್ಟು ಹೋಗೋದ ಸೇವಕರು ಎಷ್ಟೋ ಜನಗಳಿದ್ದಾರೆ ಪ್ರಿಯರೇ. ಇಲ್ಲ ಪ್ರಿಯರೇ, ದೇವರು ನಮಗೆ ಕೊಟ್ಟಂಥ ಆಯ್ಕೆ ಮಾಡಿದಂಥ ಸ್ಥಳದಲ್ಲೇ ನಾವು ಸೇವೆ ಮಾಡಬೇಕು. ಇಲ್ಲಿ ನೋಡಿ ಪ್ರಿಯರೇ, ಮನುಷ್ಯರನ್ನು ಇಡೀ ಬೆಸ್ತರನ್ನಾಗಿ ಮಾಡುವೇನು ಅಂತೇಳಿ ಇವ್ರನ್ನ ಕರೆದ್ರು. ಯಾರನ್ನ? ಸಾಮಾನ್ಯವಾದಂತಹ ವಿದ್ಯೆ ಇಲ್ಲದಂತಹ, ದಿನನಿತ್ಯ ಶ್ರಮಿಸುವಂಥ ಶ್ರಮಜೀವಿಗಳು, ಕ್ಲೀನಾಗಿ ಇಲ್ಲದಂಥ ಕೊಳಕತನದಲ್ಲಿ ಇರತಕ್ಕಂಥ ಬೆಸ್ತರು, ಉಪ್ಪು ನೀರಿನಲ್ಲಿ ಮುಳುಗಾಡಂಥ ಬೆಸ್ತರು, ಇಂಥವರನ್ನು ಏನು ಮಾಡಿದ್ರು, ಯೇಸು ಸ್ವಾಮಿ ಕರೆದ್ರು. ಅಲ್ಲಿ ಅವರು ವಿದ್ಯೆ ನೋಡಲಿಲ್ಲ, ಬೆಸ್ತರ ವಿದ್ಯೆಯನ್ನು ನೋಡಲಿಲ್ಲ, ಬುದ್ಧಿಯನ್ನು ನೋಡಲಿಲ್ಲ, ಸೌಂದರ್ಯ ನೋಡಲಿಲ್ಲ, ಇವರ ನಿಷ್ಕಲ್ಮಸವಾದಂಥ ಸೇವೆಯನ್ನು ನೋಡಿದ್ರು, ನಿಷ್ಠೆನ ನೋಡಿದ್ರು, ಶ್ರಮಜೀವಿಗಳನ್ನು ನೋಡಿದ್ರು. ಅದರಿಂದ ಏನು ಮಾಡಿದ್ರು, ಇಂಥವರು ದೇವರ ರಾಜ್ಯಕ್ಕೆ ಬಂದರೆ ನಿಜವಾಗಿ ತನ್ನ ಪ್ರಾಣವನ್ನು ಕೊಟ್ಟು ಸೇವೆ ಮಾಡ್ತಿದ್ರಲ್ಲ ನಂಬಿಕೆ ಮೇಲೆ ಯೇಸು ಸ್ವಾಮಿ ಇವರನ್ನು ಆಯ್ಕೆ ಮಾಡಿದ್ರು ಪ್ರಿಯರೇ. ಇವ್ರನ್ನ ಮನುಷ್ಯರ ನಡಿ ಬೆಸ್ತರವನ್ನಾಗಿ ಮಾಡಿದ್ರು. ಅಂದರೆ ಮನುಷ್ಯರು ಹಿಡಿದ್ರೆ ಮನುಷ್ಯರು ಹಿಡಿಯೋದಲ್ಲ, ಮನುಷ್ಯರ ಆತ್ಮವನ್ನು ಹಿಡಿಯುವಂಥ ಬೆಸ್ತರನ್ನಾಗಿ ಮಾಡಿದ್ರು. ಯಾಕೆಂದರೆ ಇವತ್ತು ಸತ್ತಾಗ ದೇಹ ಮಣ್ಣಿಂದ ಮಣ್ಣಿಗೆ ಹೋಗ್ತದೆ, ಆತ್ಮ ಮಾತ್ರ ಪರಲೋಕಕ್ಕೆ ಹೋಗುವಂಥ ಕಾರಣಕ್ಕೋಸ್ಕರ ಆತ್ಮ ನರಕಕ್ಕೆ ಹೋಗಬಾರ್ದು ಅಂತೇಳಿ ಈ ಆತ್ಮಗಳನ್ನು ಹಿಡಿಯುವಂಥ ಬೆಸ್ತರನ್ನಾಗಿ ಮಾಡಿದಾಗೆ ಇವತ್ತು ನನ್ನನ್ನು ನಿನ್ನನ್ನು ಕೂಡ ಆತ್ಮಗಳನ್ನು ಹಿಡಿಯುವಂಥ ಬೆಸ್ತರನ್ನಾಗಿ ಮಾಡಿದ್ದೀವಿ. ನಮ್ಮ ಯೇಸು ಹತ್ರ ಬರೋದಕ್ಕಿಂತ ಮೊದಲು ನಾವು ಏನೇ ಮಾಡಿರ್ಬೋದು ಅದನ್ನೆಲ್ಲ ಮರೆತು ದೇವರಿಗೆ ಒಪ್ಪಿಸಿ ಮುಂದಿನ ದಿನಗಳಲ್ಲಿ ನಾವು ಮನುಷ್ಯರನ್ನು ಅಂದರೆ ಆತ್ಮಗಳನ್ನು ಹಿಡಿಯುವಂಥ ಒಬ್ಬ ಬೆಸ್ತರಾಗಿ ನಾವಿರಬೇಕು ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ಆ ಕ್ಷಣದಲ್ಲಿ 20ನೇ ವಾಕ್ಯವನ್ನು ಗಮನಿಸಿ ಪ್ರಿಯರೇ, ಅವರು ಆ ಕ್ಷಣದಲ್ಲಿ ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು ಅಂತ ತೋರಿಸ್ತಾ ಇದೆ. ಆಗ ಇಲ್ಲಿ ಇವರಿಗೆ ಯೇಸು ಸ್ವಾಮಿ ಯಾರ್ದು ಗೊತ್ತಿಲ್ಲ, ಆತನ ವಿಷಯ ಗೊತ್ತಿಲ್ಲ. ಆದರೆ ಯೇಸು ಸ್ವಾಮಿ ಬಗ್ಗೆ ಕೇಳಿದ್ದಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಅವರು ನೋಡಿರ್ಬೋದು, ಅಥವಾ ಆ ಜನಗೆ ಅಲ್ಲಿ ಪ್ರಚಾರ ಆಗಿರ್ಬೋದು. ಯಾವ ಥರ ಅಂದರೆ ಯೇಸು ಸ್ವಾಮಿ ಅಂಥ ದೇವರು, ಯೇಸು ಸ್ವಾಮಿ ಇಂಥವ್ರು, ಅವರು ಬರಬೇಕಾಗಿರೋ ಮೆಸ್ಸಿಯನು ಅಂತೆಲ್ಲ ಪ್ರಚಾರ ಆಗಿರ್ಬೋದು. ಇದನ್ನೆಲ್ಲ ಇದ್ದಿರ್ಬೋದು. ಆದರೆ ಯೇಸು ಸ್ವಾಮಿ ಕರೆದ ತಕ್ಷಣ ಅವ್ರು ಏನು ಮಾಡೋದು, ತಮ್ಮ ಬಲೆಯನ್ನು ಬಿಟ್ಟು ಸಂಪಾದನೆ ಕೊಡುವಂಥ ಆಸ್ತಿ ಬಲೆ, ಆ ಬಲೆಯನ್ನೇ ಬಿಟ್ಟು ಅವ್ರು ಏನು ಮಾಡೋದು ಗೊತ್ತಾ, ಯೇಸು ಸ್ವಾಮಿನ ಹಿಂಬಾಲಿಸಿದ್ರು ಪ್ರಿಯರೇ. ಇವತ್ತು ಏನಾಗ್ತಾಯಿದೆ ಅಂದರೆ, ಆಸ್ತಿ, ಬಂಗಲೆ, ಬಿಲ್ಡಿಂಗ್ ಇದ್ದರೆ ಮಾತ್ರ ಚರ್ಚು, ಬಾಡಿಗೆ ಮನೆಗಳಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅವನಿಗೆ ಬೆಲೆನೇ ಇಲ್ಲ ಪ್ರಿಯರೇ. ಇಲ್ಲ 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 ಪ್ರಿಯರೇ, ಆ ಥರ ಭಾವನೆ ಮಾಡ್ಕೊಳಕ್ಕೆ ಹೋಗಬೇಡಿ. ಸೇವೆ ಅಂತ ಹೋದರೆ ಎಲ್ಲಿಗಾದರೂ ಹೋದರೂ ಸ್ತೋತ್ರನೇ, ಹೆಂಗಾದರೂ ಸೇವೆ ನಡಿಬೇಕು, ಸುವಾರ್ತೆ ನಡಿಬೇಕು ಅಷ್ಟೇ ಪ್ರಿಯರೇ. ಪ್ರೈಸ್ ಲಾರ್ಡ್. ಅವರು ಯೇಸುವನ್ನು ಹಿಂಬಾಲಿಸಿದರು, ದೇವರಿಗಾಗಿ ಏನು ಮಾಡಲಿಕ್ಕೆ ಸಿದ್ಧ ಅಂತ ಹೇಳೋದನ್ನ ತೋರಿಸ್ಕೊಟ್ರು ಪ್ರಿಯರೇ. ಅಂದರೆ ತಮ್ಮ ಬಲೆಗಳನ್ನೇ ಬಿಟ್ಟು ಹೊರಟಿದ್ದಾರೆ, ಅವರ ಸಂಪಾದನೆ ಆಸ್ತಿಯನ್ನೇ ಬಿಟ್ಟು ಹೊರಟಿದ್ದಾಳೆ. ಅದಕ್ಕಿಂತಲೂ ಇನ್ನೂ ಚೆನ್ನಾಗಿದೆ ಕೆಳಗಡೆ ವಾಕ್ಯ. ಮುಂದಿನ ವಾಕ್ಯದ ಬಗ್ಗೆ ತಿಳಿದಿದ್ದಾರೆ ಪ್ರಿಯರೇ, ಇದು ಭಾಳ ಇಂಟ್ರೆಸ್ಟ್ ಆಗಿದೆ. ಮುಂದೆ ಹೋದ ಹಾಗೆ ಇಲ್ಲಿಯೂ ಸಹ ಇನ್ನಿಬ್ಬರು ಅಣ್ಣ ತಮ್ಮದರ ಕಂಡರು 21ನೇ ವಾಕ್ಯದಲ್ಲಿ ಬರೆದಿದೆ.
ಇವರು ಜೆಬೆದಾಯನ ಮಕ್ಕಳಾದ ಯಾಕೋಬ ಯೋಹಾನನನ್ನು ಕಂಡರು. ಇಲ್ಲಿ ಗಮನಿಸಿರಿ, ಇವರು ತಂದೆ ಕೂಡ ಬಲೆಯನ್ನು ಸರಿಪಡಿಸ್ತಾ ಇದ್ದರು. ಅಲ್ಲಿ ಏನಾದರೂ ಪೇತ್ರ ಮತ್ತು ಅಂದರೆ ಏನು ಮಾಡಿದ್ರು, ಅಲ್ಲಿ ಮೀನು ಹಿಡಿತಾ ಇದ್ದರು. ಇಲ್ಲಿ ಇವರು ಯಾಕೋಬ ಯೋಹಾನ ಏನು ಮಾಡ್ತಾರೆ, ಬಲೆಗಳನ್ನು ಸರಿಪಡಿಸ್ತಿದ್ದಾರೆ. ಅಂದರೆ ಇಲ್ಲಿ ಬಲೆಗಳನ್ನು ಸರಿಪಡಿಸ್ತಿದ್ದಾರೆ. ಅದರ ಅರ್ಥ ಏನು ಗೊತ್ತಾ ಪ್ರಿಯರೇ, ಮೀನು ಹಿಡಿಬೇಕಾದ್ರೆ ಬಲೆ ಸರಿ ಇರಬೇಕು. ಹಾಗೆಯೇ ನಾವು ಆತ್ಮ ಹಿಡಿಬೇಕಾದ್ರೆ ನಮ್ಮ ಆತ್ಮಿಕ ಜೀವಿತ ಅಂತ ಹೇಳೋಂಥ ಒಂದು ಬಲೆ ಚೆನ್ನಾಗಿರಬೇಕು ಪ್ರಿಯರೇ. ನಮ್ಮ ಸಾಕ್ಷಿಯ ಜೀವಿತ ಎಂಬಂಥ ಬಲೆ ಚೆನ್ನಾಗಿರಬೇಕು. ನಮ್ಮ ಕುಟುಂಬದ ಒಂದು ಸಾಕ್ಷಿಯ ಬಲೆ ಚೆನ್ನಾಗಿರಬೇಕು. ಹಾಗಾದರೆ ಮಾತ್ರ ಆತ್ಮವನ್ನು ಇಡಲಿಕ್ಕಾಗೋದು. ನಾನೇ ಸರಿ ಇಲ್ಲ, ನನ್ನ ಕುಟುಂಬದಲ್ಲಿ ಸರಿ ಇಲ್ಲ ಅಂತ ಹೇಳಿದ್ರೆ ನಾನು ಹೋಗಿ ಆತ್ಮಗಳನ್ನು ಆದಾಯ ಮಾಡಿ ಪ್ರಯೋಜನ ಇಲ್ಲ. ಪ್ರೈಸ್ ದಿ ಲಾರ್ಡ್. ಎರಡನೇದಾಗಿ ಇಲ್ಲಿ ಯಾಕೋಬ ಯೋಹಾನರು ಏನು ಮಾಡಿದ್ದಾರೆ, ಆ ಬಲೆಗಳನ್ನು ಸರಿಪಡಿಸ್ತಿದ್ರು ಅಂತ ಅದರ ಅರ್ಥ ಏನು ಪ್ರಿಯರೇ? ಜೆಬೆದಾಯನು ಕೂಡ ಬಲೆಗಳನ್ನು ಸರಿಪಡಿಸ್ತಿದ್ರೆ ಅದರ ಅರ್ಥ ಏನು ಗೊತ್ತಾ ಪ್ರಿಯರೇ? ಅವರು ಆ ಒಂದು ಮೀನು ಹಿಡಿಬೇಕಾದ್ರೆ ಬಲೆಯನ್ನು ಸಿದ್ಧಪಡಬೇಕು. ಹಾಗೆಯೇ ಆತ್ಮಗಳು ಇಡಬೇಕಿದ್ರೆ ನಾವು ಪ್ರಾರ್ಥನೆ ಮತ್ತು ಬಲೆ ಹಾಕಬೇಕು, ಆರಾಧನೆ ಹೇಳುವಂಥ ಬಲೆ ಹಾಕಬೇಕು, ಯೇಸುವಿನ ಮೇಲೆ ಭಕ್ತಿ ಹೇಳುವಂಥ ಬಲೆ ಹಾಕಬೇಕು. ಈ ಥರ ಬಲೆ ಹಾಕಿದ್ರೆ ಮಾತ್ರ, ಅದನ್ನು ಸರಿಪಡಿಸಿ ಹಾಕಿದ್ರೆ ಮಾತ್ರ ಆತ್ಮಗಳು ಸಿಗ್ತದೆ. ಹೆಂಗೆಂಗೋ ಹೋಗಿ ಆಟ ಆಡಿದ್ರೆ ಬಲೆಗಳಲ್ಲಿ ಮೀನುಗಳು ಸಿಗೋದಿಲ್ಲ, ಅಂದರೆ ಆತ್ಮಗಳು ಸಿಗೋದಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇಲ್ಲಿ 22ನೇ ವಾಕ್ಯವನ್ನು ನಾವು ಗಮನಿಸುವ. 21ನೇ ಕೊನೆಯ ಸಾಲಿನಲ್ಲಿ ಯೇಸು ಸ್ವಾಮಿ ಏನು ಮಾಡಿದ್ರು, ಇವ್ರನ್ನ ಕೂಡ ಕರೆದ್ರು ಅಂತ ಹೇಳುವಂಥದ್ದು ವಾಕ್ಯ ಇದೆ. ಆದರೆ 22ರಲ್ಲಿ ಇವರು ಸಹ ವಿಧೇಯರಾಗಿ ತನ್ನ ತಂದೆ ತನ್ನ ಸಂಸಾರವನ್ನು ಬಿಟ್ಟು, ದೋಣಿಯನ್ನು ಬಿಟ್ಟು, ಸಂಪಾದನೆ ಮಾಡೋ ಆಸ್ತಿಯನ್ನು ಅಲ್ಲೇ ಬಿಟ್ಟು ಹೋದರು ಎಂದು ತಿಳಿಸ್ತಾ ಇದೆ ಪ್ರಿಯರೇ. ಆ ಕ್ಷಣದಲ್ಲೇ ಅವರು ತೀರ್ಮಾನ ತಗೊಂಡ್ರು ಪ್ರಿಯರೇ. ನಾವಾಗಿದ್ದರೆ ಏನು ಮಾಡ್ತಿದ್ದೆ ಗೊತ್ತಾ? ಅಪ್ಪ ಏನು ಮಾಡ್ದಪ್ಪ, ನಾನು ಹೋಗ್ಬಿಟ್ಟು ಬರಲ್ಲ ಅಂತ ಕೇಳೋದು, ಮನೇಲಿ ದೊಡ್ಡ ಜಗಳ ಆಗೋದು, ನನ್ನ ಬಿಟ್ಬಿಟ್ಟು ಹೋಗ್ತೀನೋ ಅಂತೇಳಿ ತಂದೆದ ಮಾತು. ಅಷ್ಟೇ ಅಕ್ಕಪಕ್ಕದ ಜನಗಳು, ಅಯ್ಯೋ ನೀನು ಯಾಕೆ ಅಲ್ಲಿ ಹೋಗ್ತಾ ಇದೆಯಾ, ಕುಟುಂಬನೇ ಬಿಟ್ಟು ಹೋಗ್ತಿದ್ಯಾ ಅಂತೇಳಿ. ಇಲ್ಲಿ ನೋಡಿ, ದೇವರ ರಾಜ್ಯದ ಮುಂದೆ ಬರಬೇಕಿದ್ರೆ ದೇವರಿಗಿಂತ ನಾವು ಕುಟುಂಬ ಮುಖ್ಯ ಅಲ್ಲ ಪ್ರಿಯರೇ. ಕುಟುಂಬಕ್ಕೆ ಗೌರವ ಕೊಡಬೇಕು ನಿಜ. ಅವ್ರು ಬಿಟ್ಟು ಹೋದ್ರೆ ಪರಿಪೂರ್ಣವಾಗಿ ಬಿಟ್ಟೋಗಲಿಲ್ಲ. ಅವರು ತಂದೆ ತಾಯಿಗಳನ್ನು ಬಂದು ನೋಡ್ತಾ ಇದ್ರು ಪ್ರಿಯರೇ. ಅದು ಮುಂದಿನ ವಾಕ್ಯಗಳಲ್ಲಿ ಕೂಡ ತಿಳಿಸ್ಬೇಕಾದ್ರೆ ಮಾರ್ಕನ ಕಥೆಯಲ್ಲಿ ಬಂದಾಗ ಗೊತ್ತಾಗ್ತದೆ. ಅವನಿಗೆ ಫ್ಯಾಮಿಲಿ ಮೇಲೆ ತುಂಬ ಆಸೆ ಅಕ್ಕರೆ ಇತ್ತು ಪ್ರಿಯರೇ. ಅವನು ಹೋಗಿ ನೋಡ್ಕೊಂಡು ಮಾಡ್ಕೊಂಡು ಬರ್ತಾಯಿದ್ದ ಪ್ರಿಯರೇ. ಇರಲಿ ಪ್ರಿಯರೇ, ಅದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಬಂದಾಗ ನಾನು ತಿಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ. ಇಲ್ಲಿ ನೋಡಿ ಯಾವ ಥರ ಅಂದರೆ, ತನ್ನ ತಂದೆ ಸಂಸಾರವನ್ನು ಬಿಟ್ಟು, ದೋಣಿ ಅಂದರೆ ಆ ಒಂದು ಸಂಪಾದನೆ ಕೊಡೋಂಥ ವಸ್ತು, ಆಸ್ತಿ, ಬಲೆ ಎಲ್ಲವನ್ನು ಬಿಟ್ಟು ಅಲ್ಲಿಗೆ ಹೋದರು. ಇದನ್ನು ನಾವು ನಮಗೆ ಯಾವ ಥರ ಹೋಲಿಕೆ ಆಗ್ತದೆ ಅಂತ ನೋಡಿದ್ರೆ ಪ್ರಿಯರೇ, ಪ್ರತಿ ಸಭೆಯ, ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಪುನಃ ಒತ್ತಿ ಹೇಳ್ತಾ ಇದ್ದೀನಿ. ಇದು ನಮಗೆ ಹೇಗೆ ಹೋಲಿಕೆ ಆಗ್ತದೆ ಅಂತಂದರೆ ಪ್ರಿಯರೇ, ಪ್ರತಿಯೊಂದು ಸಭೆಯ ಸಭಾಪಾಲಕರು ಸೇವಕರನ್ನು ಎಬ್ಬಿಸಲೇಬೇಕು ಅಥವಾ ಶಿಷ್ಯರನ್ನು ಎಬ್ಬಿಸಲೇಬೇಕು. ಸಭಾಪಾಲಕರ ಇಡುಕಟ್ಟಲ್ಲಿ ಇಟ್ಟುಕೊಳ್ಳೋದನ್ನೇ ಅವರಿಗೆ ಸ್ವತಂತ್ರ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ನಾನು ಈಗ ಹೋಗುವಂಥ ಚರ್ಚಿನ ಸಭಾಪಾಲಕರು ನಮಗೆ ನಿಜವಾಗಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ನೀವು ಕೆಟ್ಟ ಹೆಸರು ತೆಗೆದುಕೋಬೇಡಿ, ಯೇಸುವಿನ ವಿಷಯದಲ್ಲಿ ಸಾಕ್ಷಿಯಾಗಿ ನಿಂತು ಉತ್ತಮವಾದ ಸೇವೆ ಮಾಡಿದರೆ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಈಗ ನಾನು AG ಸಂಸ್ಥೆಯಲ್ಲಿ ಮಾಡ್ತಾಯಿದ್ದೀನಿ. 100% ಸಂಪೂರ್ಣ ಸ್ವಾತಂತ್ರ್ಯವನ್ನು ನಮಗೆ ಕೊಟ್ಟಿದ್ದಾರೆ ಸೇವೆ ಮಾಡಲಿಕ್ಕೆ. ನಾವು ಫೀಡ್ಬ್ಯಾಕ್ಗಳನ್ನ ಮಧ್ಯೆ ಕೊಡ್ತೀವಿ, ಅದು ಅವ್ರು ಕೇಳೋದಿಲ್ಲ, ಆದರೂ ಕೂಡ ನಾವು ಕೊಡ್ತಾ ಇದ್ದೀವಿ ಪ್ರಿಯರೇ. ಪ್ರೈಸ್ ಲಾರ್ಡ್. ಹಾಗೆಯೇ ಸಭಾಪಾಲಕರ ಮಧ್ಯದಲ್ಲಿ, ಸಭಾಪಾಲಕರ ಸಭೆಯಲ್ಲಿ ಅವರೇನೇ ವಾಕ್ಯ ಕೊಡೋದೇ ಏನು ಮಾಡಬೇಕು ಗೊತ್ತಾ? ವಾಕ್ಯ ಕೊಡಲಿಕ್ಕೆ, ಆರಾಧನೆ ಮಾಡಲಿಕ್ಕೆ, ವಿಜ್ಞಾಪನೆ ಪ್ರಾರ್ಥನೆ ಮಾಡಲಿಕ್ಕೆ ಎಲ್ಲ ಅವಕಾಶಗಳು ಕೊಡಬೇಕು. ಈಗ ನಾನು ಕೂಡ ನಮ್ಮ ಸಭೆಯಲ್ಲಿ ಬೆಳೆದಿರ್ತಕ್ಕಂಥ ಸೇವಕರಿಗೆ ವಿಜ್ಞಾಪನೆ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಯಾಕೆಂದರೆ ಸಡನ್ನಾಗಿ ಎಲ್ಲ ಸೇವಕರುಗಳ ಆಸೆ ಏನು ಗೊತ್ತಾ? ನಾನು ವಾಕ್ಯ ಕೊಟ್ಬಿಡ್ತೀನಿ ಅಂತೇಳಿ ಬೈಬಲ್ಲೇ ಕರೆಕ್ಟಾಗಿ ಓದಿರೋದಿಲ್ಲ, ವಾಕ್ಯ ಕೊಡ್ತೀನಿ ಅಂತ ಪ್ರಯತ್ನ ಪಡಬಾರ್ದು. ಅವ್ರ ಪಕ್ವತೆಗೆ ಬಂದಾಗ ಅವರ ಯೋಗ್ಯತೆಗೆ ಸರಿಯಾದಂಥ ಸೇವೆಯನ್ನು ಕೊಟ್ಟು ಶಿಷ್ಯರಾಗಿ ಮಾಡಬೇಕು ಪ್ರಿಯರೇ. ಹಾಗೇನೆ ಪ್ರಿಯರೇ, ಇವತ್ತು ಪ್ರತಿ ಸಭೆ, ಸುಮಾರು ಸಭೆಗಳನ್ನು ನೋಡಿದ್ದೀನಿ, ತಂದೆನೇ ವಾಕ್ಯ ಕೊಡೋದು, ತಾಯಿನೇ ಆರಾಧನೆ ಮಾಡೋದು, ಮಕ್ಕಳೇ ಇನ್ಸೂರೆನ್ಸ್ ತಗೊಳ್ಳೋದು. ಈ ಥರ ಮಾಡೋದಕ್ಕಿಂತ ಶಿಷ್ಯರನ್ನು ಬೆಳೆಸಿ ಅವರನ್ನು ಸಭೆಯನ್ನು ವಿಸ್ತಾರಪಡಿಸಬೇಕು ಪ್ರಿಯರೇ. ಶಿಷ್ಯರನ್ನು ಆಯ್ಕೆ ಮಾಡುವಾಗ ಬೈಬಲ್ ವಾಕ್ಯದಲ್ಲಿ ಚೆನ್ನಾಗಿ ಕಲಿತಿರತಕ್ಕಂಥ ವ್ಯಕ್ತಿಗಳಿಗೆ ವಹಿಸಿಕೊಡೋದು ತುಂಬ ಉತ್ತಮ. ಶಿಷ್ಯಂದರೆ ಬೇರೆ, ಸೇವಕರೇ ಬೇರೆ ಪ್ರಿಯರೇ. ಸೇವೆ ಮಾಡೋರು ಬೇಕಿದ್ರೆ ಓದದೇ ಇದ್ರೂ ಪರವಾಗಿಲ್ಲ, ಶಿಷ್ಯರಾಗಿರೋರು ಓದದಿದ್ರೂ ಪರವಾಗಿಲ್ಲ, ಅವರಿಗೆ ಬೈಬಲ್ ಜ್ಞಾನ ಬಂದರೆ ಸಾಕು, ವಾಕ್ಯ ಪ್ರಕಾರ ನಡೀತಾರದ ಗೊತ್ತಾದ್ರೆ ಸಾಕು. ಇವತ್ತು ಪೇತ್ರ, ಆಂದ್ರೆಯ, ಯಾಕೋಬ, ಯೋಹಾನ ಇವರೆಲ್ಲ ಓದಿದ್ದಾರೆ ಅಂತ ಇಲ್ಲ, ಆದರೆ
ಅವರ ವಿಧೇಯತೆ, ಅವರ ಗೌರವ ನೋಡಿ ಅವರ ಶಿಷ್ಯಂದ್ರನ್ನು ಮಾಡಿದ್ರು. ಇವತ್ತು ಅವಿದ್ಯಾವಂತರು ಇವತ್ತು ಮಾಡುವಂಥ ಸೇವೆನ ವಿದ್ಯಾವಂತರು ಇವತ್ತು ಮಾಡ್ತಾ ಇಲ್ಲ ಪ್ರಿಯರೇ. ಇವತ್ತು ಸೇವೆ ಮಾಡಬೇಕಾದ್ರೆ ನಾವು ಬೈಬಲ್ನ ಮತ್ತು ಯೇಸುವಿನ ಸಾಮಾನ್ಯ ಪ್ರಜ್ಞೆ ಇರತಕ್ಕಂಥ ವ್ಯಕ್ತಿಗಳನ್ನೇ ನೋಡಿ ನಾವು ಶಿಷ್ಯರನ್ನಾಗಿ ಮಾಡಬೇಕು. ಅದಕ್ಕೇ ವಾಕ್ಯದಲ್ಲಿ ಬರೆದಿದೆ, ಯಾರ ಮೇಲೆ ಅವಸರದಲ್ಲಿ ಕೈ ಇಟ್ಬಿಟ್ಟು ಸೇವೆಗೆ ನೇಮಿಸಬೇಡ ಅಂತಲೇ ಬರೆದಿದೆ. ಹಾಲೆಲೂಯಾ. ಹಾಗೆಯೇ ನಮಗೆ ಕಣ್ಣಿಗೆ ಕಾಣಬೇಕು, ಗೊತ್ತಾಗಬೇಕು ಅವರ ಜೀವಿತ ಹೆಂಗಿದೆ, ಗೊತ್ತಾದ ಮೇಲೆ ಅಂಥವ್ರನ್ನೇ ಆಯ್ಕೆ ಮಾಡೋದು ತುಂಬ ಉತ್ತಮ. ಇವತ್ತು ಶ್ರೀಮಂತಿಕೆ ನೋಡಿ ಸೇವೆ ಕೊಡಬಾರ್ದು, ಯಾಕೆಂದರೆ ಕಾಣಿಕೆ ತುಂಬ ಆಗ್ತಾರೆ ಅಂತೇಳಿ. ಇಂಗ್ಲೀಷ್ ಮಾತಾಡ್ತಾರಲ್ಲ ಅಂತಕೊಂಡು ನನ್ನ ಅಸಿಸ್ಟೆಂಟ್ ಸೇವಕ ಅಂತ ಇವ್ರನ್ನ ಇಡೋಕ್ಕೆ ಹೋಗಬಾರ್ದು. ಇವತ್ತು ಕಾಣಿಕೆ ಹೆಚ್ಚಾಗಿ ಕೊಡ್ತಾ ಇದ್ದಾರೆ ಅಂತ ಅಂಥವ್ರನ್ನ ಸೇವೆಗೆ ಸೆಲೆಕ್ಟ್ ಮಾಡಬಾರ್ದು. ಇಂಥವರು ಸೇವೆ ಮಾಡೋದಕ್ಕಿಂತ ದಬ್ಬಾಳಿಕೆನ ಮಾಡ್ತಾರೆ. ಇಂಥವ್ರು ಸೇವೆ ಮಾಡೋದಕ್ಕಿಂತ ಅಧಿಕಾರದಲ್ಲಿ ಇರುವಂಥ ಆತ್ಮಗಳನ್ನ ಹಾಳು ಮಾಡ್ತಾರೆ ಪ್ರಿಯರೇ. ಹಣ ಅಂತಸ್ತಿನ ಮೇಲೆ ನಿಲ್ಲುವಂಥ ಸಭೆ ನಿಜವಾಗಿ ಪರಲೋಕ ರಾಜ್ಯಕ್ಕೆ ಹೋಗೋದು ಇಲ್ಲ, ಅವರಿಗೆ ಆಶೀರ್ವಾದನೂ ಇಲ್ಲ ಪ್ರಿಯರೇ. ಹಾಗಾದರೆ ದೇವರ ವಾಕ್ಯದಲ್ಲಿ ವಿಧೇಯರಾಗಿ ನಿಲ್ಲುವಂಥವ್ರಿಗೆ ಮಾತ್ರ ಆಶೀರ್ವಾದ. ಅಂಥವ್ರನ್ನ ಸೇವಕರಾಗಿ ಮಾಡಿದ್ರೆ ಉತ್ತಮ ಪ್ರಿಯರೇ. ಹಾಗೆಯೇ ಇಲ್ಲಿ ಶಿಷ್ಯಂದ್ರನ್ನ ಯೇಸು ಸ್ವಾಮಿ ಕರೆದರು ಅಂತ ಬರ್ತಿದೆ. ಒಂದನೇದಾಗಿ ಪೇತ್ರ ಮತ್ತು ಆಂದ್ರೆಯನ್ನು ಏನು ಮಾಡಿದ್ರು, ನನ್ನ ಹಿಂದೆ ಬನ್ನಿರಿ ಅಂತ ಕರೆದ್ರು. ಜೆಬೆದಾಯನ ಮಕ್ಕಳಾದ ಯಾಕೋಬ ಯೋಹಾನರನ್ನು ಬನ್ನಿರಿ ಅಂತ ಕರೆದ್ರು ಅಲ್ವಾ. ಹಾಗೆಯೇ ನನ್ನನ್ನು ನಿನ್ನನ್ನು ಕೂಡ ಯೋಹಾನ 15ನೇ ಅಧ್ಯಾಯ 16ನೇ ವಾಕ್ಯ ಪ್ರಕಾರ ನನ್ನನ್ನು ನಿನ್ನನ್ನು ಕೂಡ ಯೇಸು ಸ್ವಾಮಿ ಕರೆದಿದ್ದಾರೆ. ನಾವಾಗಿ ಯೇಸು ಸ್ವಾಮಿ ಹತ್ರ ಹೋಗಲಿಲ್ಲ, ಯೇಸು ಸ್ವಾಮಿನ ಕರೆದಂಥ ಕಾರಣಕ್ಕೋಸ್ಕರ ನಾವು ಹೋಗಿದ್ದೀವಿ ಪ್ರಿಯರೇ. ಹಂಗೆ ಹೇಳ್ಕೊಂಡು ನಿಮ್ಮ ಹತ್ರ ಇರುವಂಥ ಆಸ್ತಿ ಅಂತಸ್ತನ್ನು ಬಿಟ್ಟು ಹೋಗಿ ಅಂತ ಹೇಳ್ತಾ ಇಲ್ಲ. ಸ್ವಲ್ಪ ಅದರ ಮೇಲೆ ವ್ಯಾಮೋಹನ ಕಡಿಮೆ ಮಾಡಿ ದೇವರ ರಾಜ್ಯದ ಕಡೆಗೆ ತಿರುಗುತ್ತಾ ದೇವರ ರಾಜ್ಯವನ್ನು ನಾವು ಮಹಿಂಪಡಿಸೋರಾಗಿರಬೇಕು. ಈ ಒಂದು ಬೆಸ್ತರು ಯಾವ ಥರ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಸೇವೆ ಮಾಡ್ತಾರೋ ಅದೇ ಥರದಲ್ಲಿ ನಾವು ಕೂಡ ಯೇಸುವಿನ ಮಕ್ಕಳಾಗಿ ಬಂದಾಗ ಬರುವಂಥ ವಿರೋಧಗಳ ಮಧ್ಯದಲ್ಲೂ ಕೂಡ ನಾವು ಸೇವೆ ಮಾಡಲಿಕ್ಕೆ ಸಿದ್ಧ ಇರಬೇಕು. ಅವರಿಗೆ ಅಲೆಗಳ ವಿರೋಧ, ಚಂಡಮಾರುತದ ವಿರೋಧ, ತಿಮ್ಮಿಂಗಲಗಳ ವಿರೋಧ, ದೊಡ್ಡ ದೊಡ್ಡಂತಹ ಸಮುದ್ರದ ಆ ಒಂದು ಜಲಚರಗಳ ಒಂದು ಅಪಾಯಗಳು ಕೂಡ ಇಂಥದ್ರ ಮಧ್ಯದಲ್ಲಿ ಅವರು ಮೊಸಳೆ ಅಂಥದಿಂದಲೇ ಇರ್ಬೋದು ಪ್ರಿಯರೇ. ಅಂಥದ್ರ ಮಧ್ಯದಲ್ಲಿ ಅವರು ಸೇವೆ ಮಾಡ್ತಾಯಿದ್ರೆ ಅವರು ಹೋರಾಟದ ಜೀವಿತ ಮಾಡಿ ಸಾಧನೆ ಮಾಡ್ತಾ ಇರ್ತಾರೆ ಪ್ರಿಯರೇ. ದೇವರ ಸೇವೆ ಅಷ್ಟೇನು ಕಷ್ಟ ಇಲ್ಲ ಪ್ರಿಯರೇ. ದೇವರ ಸೇವೆಯಲ್ಲಿ ದೇವರ ಸಹಾಯನೂ ಕೂಡ ಇರ್ತದೆ ಅಂತ ಹೇಳೋದು ನಾವು ಮರಿಬಾರ್ದು ಪ್ರಿಯರೇ. ಹಾಗೆಯೇ ಮತ್ತೆ 19 ಮತ್ತು 29ನೇ ವಾಕ್ಯದಲ್ಲಿ ನಾವು ಗಮನಿಸೋದಾದರೆ ಪ್ರಿಯರೇ, ಅಲ್ಲಿ ಬರೆದಿದೆ ಏನಂದರೆ, ನಾವು ಎಲ್ಲವನ್ನ ಬಿಟ್ಟು ದೇವರಿಗೋಸ್ಕರ ನಿಂತರೆ ಮಾತ್ರ ಆಶೀರ್ವಾದ ಅಂತ ತಿಳಿಸಿದೆ. ಅದೇ ಅಲ್ಲಿ ಕೆಳಗಡೆ 20ನೇ ವಾಕ್ಯದಲ್ಲಿ ಬರೆದಿದೆ, ಮೊದಲನೆಯವರು ಕಡೆಯವರು ಮೊದಲನೆಯವರಾಗಿರೋದಾದರೆ ಏನು ಗೊತ್ತಾ, ಇವತ್ತು ಆರಂಭ ಸೂರ್ಯರೇ ಜಾಸ್ತಿ. ಪ್ರಾರ್ಥನೆ ಸಕ್ಕತ್ತಾಗಿ ಸ್ಟಾರ್ಟ್ ಮಾಡ್ತಾರೆ, ಕೊನೆಗೆ ಹಂಗೇನೇ ಬೀಳ್ತಾ ಬರ್ತಾರೆ. ಇಲ್ಲ ಪ್ರಿಯರೇ, ದೇವರನ್ನು ಇವತ್ತು ನಾವು ಪ್ರಾರ್ಥನೆ ಮಾಡಿಕೊಳ್ಳುವ ಒಬ್ಬ ಬೆಸ್ತ ಯಾವ ಥರದಲ್ಲಿ ಸಮುದ್ರದಲ್ಲಿ ಹೋರಾಟ ಮಾಡ್ತಾ ಜೀವಮಾನ ಮಾಡ್ತಾರೋ ಹಾಗೆ ನಾವು ಆತ್ಮಿಕ ಜೀವಿತದ ಹೋರಾಟದಲ್ಲಿ ನಿನ್ನ ಸಹಾಯದೊಂದಿಗೆ ನಾವು ಆತ್ಮಗಳನ್ನ ಹಿಡಿಯುವಂಥ ಬೆಸ್ತರಾಗುವಂಥ ನಾವು ಪ್ರಾರ್ಥನೆ ಮಾಡಿಕೊಳ್ಳೋ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಈ ಶಿಷ್ಯಂತರ ವಿಧೇಯತೆ ನಮಗೂ ಕೂಡ ಬರಲಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ ಸತ್ಯ ಇದ್ದರೆ ಮಾತ್ರ, ಸತ್ಯವನ್ನು ತಿಳಿದುಕೊಂಡಿದ್ದರೆ ಮಾತ್ರ ದೇವರ ಸೇವೆಯನ್ನು ಉತ್ತಮವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಇದಕ್ಕೆ ಹಣ, ಅಂತಸ್ತು, ವಿದ್ಯೆ, ಬುದ್ಧಿ, ಜ್ಞಾನಗಳ ಬಗ್ಗೆ ತಿಳಿಬೇಡಿ. ಶಿಷ್ಯಂತನಾಗಿ ಆಯ್ಕೆ ಮಾಡಬೇಕಾದ್ರೆ ವಿದ್ಯೆ ಮುಖ್ಯ ಅಲ್ಲ, ವಿದ್ಯೆ ಮುಖ್ಯ ಅಲ್ಲ. ಹಾಗೆಯೇ ಆ ಒಂದು ಹಣ ಅಂತಸ್ತು ಮುಖ್ಯ ಅಲ್ಲ, ಅವರ ಒಂದು ರೆಕಮೆಂಡೇಷನ್ ಮುಖ್ಯ ಅಲ್ಲ ಪ್ರಿಯರೇ. ಅದರ ಬದಲಿಗೆ ಆತನ ದೀನತೆ ಮತ್ತು ತಗ್ಗುವಿಕೆ ಮತ್ತು ಯೇಸುವಿನ ರಾಜ್ಯಕ್ಕಾಗಿ ನಿಲ್ಲುವಂಥ ಮನಸ್ಸಿದೆಯಾ ಅಂತ ಗಮನಿಸಿ ನಾವು ಶಿಷ್ಯರನ್ನಾಗಿ ಆಯ್ಕೆ ಮಾಡಿ ದೇವರ ರಾಜ್ಯವನ್ನು ಮಹಿಂಪಡಿಸೋ ಪ್ರಿಯರೇ. ಯಾರ್ಯಾರ್ದೋ ಕೈಗೆ ಸೇವೆಯನ್ನು ಕೊಟ್ಟು ಸೇವೆಯನ್ನು ಹಾಳು ಮಾಡ್ಕೊಳ್ಳೋದಕ್ಕಿಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಕಣ್ಣಿಗೆ ಉತ್ತಮವಾದ ಕಂಡಂಥ ವ್ಯಕ್ತಿಗಳಿಗೆ ಶಿಷ್ಯರನ್ನಾಗಿ ಕೊಡಿ. ಯಾಕೆಂದರೆ ಯೇಸು ಸ್ವಾಮಿಯ ಕಣ್ಣಿಗೆ ಆ ಬೆಸ್ತರು ಕಂಡ ಕಾರಣಕ್ಕೋಸ್ಕರ ಅವರು ಅದನ್ನು ಕರೆದರು ಪ್ರಿಯರೇ. ಹಾಗೆಯೇ ಸಭಾಪಾಲಕರುಗಳಾದಂಥ ನಾವು ಕೂಡ ಶಿಷ್ಯರನ್ನು ಆಯ್ಕೆ ಮಾಡುವಾಗ ಸಾಧ್ಯವಾದಷ್ಟು ನಮ್ಮ ಕಣ್ಣಿಗೆ ಕಂಡು ಸಾಕ್ಷಿ ಜೀವಿತ ಮಾಡುವಂಥ ವ್ಯಕ್ತಿಗಳಿಗೆ ಸೇವೆಯನ್ನು ಕೊಟ್ಟು ದೇವರ ರಾಜ್ಯಕ್ಕೆ ಗೌರವ ಬರುವಂತೆ ನಡೆದುಕೊಳ್ಳುವಂಥ ವ್ಯಕ್ತಿಗಳಿಗೆ ಕೊಟ್ಟು ದೇವರ ರಾಜ್ಯವನ್ನು ಮಹಿಂಪಡಿಸುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಸಭೆಗೆ ಬರುವಂಥ ಪ್ರತಿಯೊಬ್ಬ ಮಕ್ಕಳಿಗೂ ಸುವಾರ್ತೆ ಸಾರುವಂಥ ಹಂಬಲ ಇರಬೇಕು, ಸೇವೆ ಮಾಡೋಂಥ ಹಂಬಲ ಇರಬೇಕು. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೀನ್, ಆಮೀನ್, ಆಮೀನ್.